ಅಖಿಲ ಪಜಿಮಣ್ಣು ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಮೂಲಕ ತಮ್ಮ ಅದ್ಭುತ ಗಾಯನ ಮತ್ತು ಕಂಠ ಸಿರಿಯಿಂದ ಕರುನಾಡಿನ ಮನೆ ಮಾತಾಗಿದ್ರು. ಆದ್ರೆ ಇದೀಗ ಅಖಿಲ ಪಜಿಮಣ್ಣು ಅವರ ಅಭಿಮಾನಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ ಅಖಿಲ ಪಜಿಮಣ್ಣು ಅವರ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. 2022ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಧನಂಜಯ್ ಶರ್ಮಾ ಮತ್ತು ಅಖಿಲ ಪಜಿಮಣ್ಣು ಬೇರೆ ಬೇರೆಯಾಗಲು ನಿರ್ಧರಿಸಿ ವಿಚ್ಛೇದನವನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಖಿಲ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನವರು. ಕಿರುತೆರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಗಾಯನದ ಮೂಲಕ ಖ್ಯಾತಿಯನ್ನ ಗಳಿಸಿದ್ದಾರೆ. ಆದ್ರೆ ಅದೇನಾಯ್ತೋ ಏನೋ, ಇಬ್ಬರೂ ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ದೂರಾಗಲು ನಿರ್ಧರಿಸಿ ಜೂನ್ 12ರಂದು ಪುತ್ತೂರು ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸೋಕು ಮುನ್ನ ಅಖಿಲ ಪಜಿಮಣ್ಣು ಮತ್ತು ಧನಂಜಯ್ ಶರ್ಮಾ ಅವರ ನಡುವೆ ಮಧ್ಯಸ್ಥಿಕೆಗೆ ಕಳೆದ 6 ತಿಂಗಳಿಂದ ಕೋರ್ಟ್ ಅವಕಾಶ ಕೊಟ್ಟಿತ್ತು. ಆದ್ರೆ ಈ 6 ತಿಂಗಳ ಅವಧಿಯಲ್ಲಿ ಇಬ್ಬರ ನಡುವೆ ಅದೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತೋ ಅಥವಾ ಮನಸ್ತಾಪವಿತ್ತೋ ಅದನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಮುಂದೆ ಇಬ್ಬರೂ ಕೂಡ ಒಟ್ಟಿಗೆ ಸಂಸಾರದ ನೌಕೆಯನ್ನ ಎಳೆಯುವುದಕ್ಕೆ ಅಸಾಧ್ಯ ಅನ್ನೋದು ಕನ್ಫರ್ಮ್ ಆದ ನಂತರದಲ್ಲಿ ಇಬ್ಬರೂ ಕೂಡ ಬೇರಾಗೋದೇ ಒಳಿತು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬುಧವಾರ ಈ ದಂಪತಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನ ನೀಡಿದ್ದು, ವಿಚ್ಛೇದನವನ್ನ ಪಡೆಯಲು ಇಬ್ಬರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆ ಮೂಲಕ ಮ್ಯೂಚುವಲ್ ಡಿವೋರ್ಸ್ಗೆ ಇಬ್ಬರೂ ಕೂಡ ಮುಂದಾಗಿದ್ದಾರೆ. ಮನೆಯವರು ನೋಡಿದ ಹುಡುಗನನ್ನ ಅರೇಂಜ್ ಮ್ಯಾರೇಜ್ ಮಾಡಿಕೊಂಡಿದ್ದ ಅಖಿಲ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ ಬೆನ್ನಲ್ಲೇ ತಮ್ಮ ಪತಿ ಜೊತೆಗಿನ ಎಲ್ಲಾ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ ಡಿಲೀಟ್ ಮಾಡಿದ್ದಾರೆ. ತಮ್ಮ ಅದ್ಭುತ ಗಾಯನದ ಮೂಲಕ ಸಂಗೀತ ಪ್ರಿಯರ ಮನ ಗೆದ್ದಿದ್ದಂತಹ ಅಖಿಲ ಪಜಿಮಣ್ಣು ತಮ್ಮ ಗಾಯನದ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಪ್ರತಿಯೊಬ್ಬರಿಗೂ ಕೂಡ ಹತ್ತಿರವಾಗಿದ್ರು. ಆದರೆ ಇದೀಗ ಅವರ ಸಂಸಾರ ಜೀವನದಲ್ಲಿ ತಾಳ ತಪ್ಪಿದ್ದು ಅಭಿಮಾನಿಗಳಿಗೆ ಅವರ ವಿಚ್ಛೇದನದ ಸುದ್ದಿ ಬೇಸರವನ್ನ ತರಿಸಿದೆ.